ಕನ್ನಡ ಟೈಪಿಂಗ್ ಡಿಕ್ಟೇಷನ್ ಸ್ಟಾರ್ಟ್. ಆರೋಪಿ ನನಗೆ ಗೊತ್ತು. ಚಾಸ 2 ಕುಮಾರ್ ನನ್ನ ಪತಿ. ಚಾಸ 2 ಇವರೊಂದಿಗೆ ನನ್ನ ಲಗ್ನ ಆಗಿ 15 ವರ್ಷ ಆಯಿತು. ನನಗೆ ಒಬ್ಬನೇ ಮಗ. ಚಾಸ 2 ಮತ್ತು ಆರೋಪಿ ದಾಯಾದಿಗಳ ಮಕ್ಕಳು. ಪ್ರಾರಂಭದಲ್ಲಿ ಅವರಿಬ್ಬರು ಚೆನ್ನಾಗಿಯೇ ಇದ್ದರು. ನೆಕ್ಸ್ಟ್ ಪ್ಯಾರಾ. ನಮ್ಮ ಹೊಲದಲ್ಲಿ ಬೋರ್ವೆಲ್ ಇರುತ್ತದೆ. ಈ ಬೋರ್ವೆಲ್ ನ ನೀರಿನ ಸಲುವಾಗಿ ಚಾಸ 2 ಮತ್ತು ಆರೋಪಿಯ ಮಧ್ಯೆ ಮನಸ್ತಾಪ ಉಂಟಾಯಿತು. ಅಂದಾಜು 1 ವರ್ಷದ ಹಿಂದೆ ಮಧ್ಯಾಹ್ನ 1 ಗಂಟೆಗೆ ನಾನು ಮತ್ತು ನನ್ನ ಅತ್ತೆ ಚಾಸ 4 ಮತ್ತು ಚಾಸ 6 ಇದ್ದೆವು. ಆಗ ಆರೋಪಿಯು ಅವ್ಯಾಚ್ಯ ಶಬ್ದಗಳಿಂದ ಬೈದನು. ನಾನು ಪಾತ್ರೆ ತೊಳೆದುಕೊಂಡು ಅವನ್ನು ಮನೆಯ ಒಳಗೆ ತೆಗೆದುಕೊಂಡು ಹೋಗುತ್ತಿದ್ದೆನು. ಬೋರ್ವೆಲ್ನಿಂದ ನಮಗೂ ನೀರು ಬೇಕು ಎಂದು ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಈ ರೀತಿ ಜಗಳ ತೆಗೆದದ್ದು. ಆರೋಪಿಯು ನನಗೆ ಹೊಡೆಯಲು ಬಂದನು. ಆಗ ಚಾಸ ಮತ್ತು ಚಾಸ 6 ತಡೆದರು. ನಿನ್ನನ್ನಾಗಲಿ ನಿನ್ನ ಗಂಡನನ್ನಾಗಲಿ ಮಚ್ಚಿನಿಂದ ಕೊಲೆ ಮಾಡುತ್ತೇನೆ ಎಂದು ಹೇಳಿದನು. ನೆಕ್ಸ್ಟ್ ಪ್ಯಾರಾ. ಚಾಸ 2 ನನ್ನ ಪತಿ ಮತ್ತು ಚಾಸ 5 ನನ್ನ ಮಾವ ಮನೆಗೆ ಬಂದಾಗ ಈ ವಿಷಯವನ್ನು ಹೇಳಿದೆನು. ಕುಳಿತು ಮಾತನಾಡಿದರೆ ಆಗುತ್ತದೆ ಎಂದು ಹೇಳಿದರು. ಅವರ ಮನೆಯಲ್ಲಿ ಆ ದಿನ ಸಾಯಂಕಾಲ ತಿಂಗಳ ಪೂಜೆ ಇತ್ತು. ನಮ್ಮ ಮನೆಯ ಒಳಗೆ ಎಲ್ಲರೂ ಹೂವನ್ನು ಕಟ್ಟುತ್ತಿದ್ದರು. ನೆಂಟರೆಲ್ಲ ಬಂದಿದ್ದರು. ನನ್ನ ಪತಿ ಪಾಪಣ್ಣನಿಗೆ ಊಟ ತೆಗೆದುಕೊಂಡು ಹೋದರು. ಮನೆ ಪಕ್ಕದಲ್ಲೇ ಊಟ ಮಾಡಿ ಅಲ್ಲೇ ಮಲಗುತ್ತೇನೆ ಎಂದು ಹೇಳಿ ನನ್ನ ಪತಿ ಮತ್ತು ಪಾಪಣ್ಣ ಅಲ್ಲೇ ಮಲಗಿದ್ದರು. ಅದು ಖಾಲಿ ಜಾಗ ಇರುತ್ತದೆ. ನೆಕ್ಸ್ಟ್ ಪ್ಯಾರಾ. ಆಗ ಆರೋಪಿ ಮಚ್ಚನ್ನು ಹಿಡಿದುಕೊಂಡು ಹಿಂದಗಡೆ ಓಡುತ್ತಿದ್ದಾನೆ ಎಂದು ಹೇಳಿದರು. ಕುಂಟೆ ಮಣಿಯನ್ನು ಹಿಡಿದುಕೊಂಡು ಓಡಾಡುತ್ತಿದ್ದಾನೆ ಎಂದು ಹೇಳಿದರು. ರಾತ್ರಿ 10 ಗಂಟೆ ಚಾಸ 2 ರವರೆಗೆ ಹೊಡೆಯುತ್ತಿದ್ದಾರೆಂದು ಪಾಪಣ್ಣನು ಕಿರುಚಿಕೊಂಡು
ನಮ್ಮ ಮನೆ ಒಳಗೆ ಬಂದರು. ನಾನು ಆ ಜಾಗಕ್ಕೆ ಹೋದೆವು. ಕುಂಟೆಮಣಿಯಿಂದ ಆರೋಪಿಯು ಚಾಸ 2ರವರ ತಲೆಗೆ ಮತ್ತು ಕುತ್ತಿಗೆಯ ಎಡಭಾಗಕ್ಕೆ ಹೊಡೆದು ಓಡಿದನು.